ತಕ್ಲಿಪ್ಪ ಆದ್ರಿ ನಮ್ಗೆ 2 ವರ್ಷ ಆಯ್ತು ನಳ ಮಾಡಿ ಒಂದು ಹನಿ ನೀರಿಲ್ಲ. ನೀರಿಂದ ಕುಡ್ಲಾಕ ನೀರು ಸಿಗೋದಲ್ಲ. ನಮ್ಮಂಥರ ಮುದುಕರು ಎಲ್ಲಿಗೆ ಹೋಗಿ ತರ್ಬೇಕು, ಸಣ್ಣರಿದ್ದಾರೆ ಊರೆಲ್ಲ ಓಡಾಡಿ ತರ್ತಾರೆ. ನೀರಿನ ಭಾಳ ಸಂಗ್ರಹ ಅದ. ಮನೆ ನೊಳ ಕುಂದ್ರಸ್ಯಾರ ಅಂತ ನಮ್ಗೆ ಭಾಳ ಹಿಗ್ಗಾಗಿತ್ತು. ಈಗ ನೊಳ ಕುಂದ್ರಸಿದ್ನಾಗ ಒಂದು ಹನಿ ನೀರಿಲ್ಲ. ಎಷ್ಟು ತಿಂಗಳಾಯ್ತು ನಳ ಕೂಡ್ಸಮ್ಮ? 2 ವರ್ಷ ಆಯ್ತು ರೀ. ಒಂದು ಹನಿ ನೀರಿಲ್ಲ. ಇಲ್ಲ. ಮತ್ತೆ ಎಲ್ಲಿಂದ ತರ್ತಾರೆ? ಅವ್ರು ಬಿಟ್ರು ತರ್ಬೇಕು ಕೊಡ್ಬೇಕಿಲ್ಲ. ಯಾಕಂದ್ರೆ ನೀರು ಬರ್ತಾವ, ಈ ಕಡೆ ಬರ್ತಾವ, ಒಂದಿನ ಈ ಕಡೆ ಬರ್ತಾವ. ಎಲ್ಲಿ ತನ ಹೋಗಿ ತರ್ತೀವಿ. ಅವ್ರು ಬಿಟ್ರು ತರ್ಬೇಕು ಬಿಡ್ಲಕ್ಕಿಲ್ಲ. ಈಗ ಅಲ್ಲಿ ಮತ್ತೆ ಯಾಕೆ ಮಾಡ್ಯಾರ ಅಂದ್ರೆ ಅವ್ರಿಗೆ ಹೋಗಿ ಕೇಳ್ರಿ ಅಂತಾರೆ. ಪಂಚಾಯತ್ ಹೋಗಿ ಕೇಳ್ರಿ. ಪಂಚಾಯತ್ ಹೋಗಿ ಕೇಳ್ರಿ. ನಾವೇನು ಮಾಡಮ್? ನಮ್ಗೆ ನೀರು ಸಾಲಲ್ಲ, ನಿಮ್ಗೆ ಎಲ್ಲಿ ಕೊಡಮ್ ಅಂತಾರೆ. ಅವ್ರು ಬ್ಯಾಡ ನೀರು ತೊಗೊಂಡು ಹೋಗ್ಬೇಡ ಅಂತಾರೆ. ಅಷ್ಟು ಕಷ್ಟ ಆಗಿದೆ ನೀರಿನ ನಿಮಗೆ. ಈಗ ಎಷ್ಟು ಜನ ನೀರು ತರದೇ ಮುಂಜಾನೆ ಸಂಚಿಗೆ ಅದೇ ಕೆಲಸ. ಎಲ್ಲರೂ 5-6 ಮಂದಿ ಇರ್ತಾವ. ಸುಕ್ಕಳಿ ಮಾದರಿ ಮಾಡಿ ಹೋಗ್ತಾವ ಪಡ ತಗೊಂಡು. ನೀರು ಬೇಕ್ರಿ ನಮ್ಗೆ, ಹೆಚ್ಚಿಂದ ಏನಿಲ್ಲ. ನಿಮ್ಮ ಹೆಸರಮ್ಮ? ಬಿಸಿಲೇರಿ ನೀರು, ವಾಟರ್ ನೀರು ಬಳಸೋದ್ರಿಂದ ಬಡವ ರೈತರು, ಕೂಲಿ ಕಾರ್ಮಿಕರು ದಿನನಿತ್ಯ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ಆಗ್ಯದ. ಹಳ್ಳದ ನೀರು ಕುಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಅದು ಪ್ರತಿಯೊಂದಕ್ಕೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ತಲೆ ಗಂಭೀರವಾಗಿದೆ. ಕಳೆದ ಜಲಜೀವನ ಯೋಜನೆ ಪ್ರತಿ ಮನೆಗೆ ನೀರು ಕೊಡಬೇಕಂತ ಮಹಾ ಯೋಜನೆ ಏನಿತ್ತು, ಆ ಯೋಜನೆ ಸಂಪೂರ್ಣ ಇವತ್ತು ವಿಫಲಾಗ್ಯದ. ಮನೆಗೆ ನೀರು ಬರ್ತಿಲ್ಲ. ಹಾಗಾಗಿ ಏನಪ್ಪ ಅಂತಂದ್ರೆ ಮುಂದಿನ ದಿನದಲ್ಲಿ ನಾವೇನಪ್ಪ ಅಂತಂದ್ರೆ ಅನಿವಾರ್ಯವಾಗಿ ನೀರಿಗಾಗಿ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಆಗ್ಯದ. ಹಾಗಾಗಿ ನೀರು ಅನಿವಾರ್ಯ. ಅಲ್ಲಿ ಈಬು ತಳಿ ಹೋಗ್ಬೋದು, ಅಥವಾ ಹಳ್ಳದ ನೀರು, ಬೋರ್ವೆಲ್ ನೀರು ಬಳಕೆ ಮಾಡಿದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ.